ಹಾಗಾಗಿ ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಅವ್ರನ್ನ ಬೈಫರ್ಕೇಟ್ ಮಾಡಿ ಸಪರೇಟ್ ಆಗಿ ಇಟ್ಟು ಅವ್ರನ್ನ ಮಾನಿಟರ್ ಮಾಡೋದಕ್ಕೆ ನಾವು ಅನುಮತಿಯನ್ನ ಈಗಲೇ ಕೊಟ್ಟಿದ್ದೇವೆ. ಅದಕ್ಕೇನು ಕ್ರಮ ತಗೋಬೇಕೋ ಅವರು ಚೀಫ್ ಸೂಪರಿಂಟೆಂಡೆಂಟ್ ಕ್ರಮ ತಗೊಳ್ತಾರೆ. ಅದಕ್ಕೆ ನಾವೆಲ್ಲ ಏನು ಸಹಕಾರ ಬೇಕೋ ಕೊಡ್ತೀವಿ. ಆಮೇಲೆ ಬಹಳ ಜನ ಪ್ರಿಸನ್ನಲ್ಲಿ ಅಲ್ಲೇ ಇದ್ಬಿಡ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ ಬಹಳ ಜನ, ಇಲ್ಲ ಮಂಗಳೂರಿನಲ್ಲೇ ಇದ್ದಾರೆ, ಎಲ್ಲೋ ಅವ್ರಿಗೆ ಬೇಕಾದ ಕಡೆ ಅಲ್ಲೇ ಇದ್ಬಿಟ್ಟಿದ್ದಾರೆ. 5 ವರ್ಷ ಯಾರೇ ಅಧಿಕಾರಿ 5 ವರ್ಷ ಆ ಪ್ರಿಸನ್ ನಲ್ಲಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿದ್ದೇನೆ. ಎನಿಬಡಿ ಹೂ ಹ್ಯಾಸ್ ಡನ್ 5 years ಇನ್ ಎನಿ ಪ್ರಿಸನ್ ವಿಲ್ ಬಿ ಇಮಿಡಿಯೇಟ್ಲಿ ಶಿಫ್ಟೆಡ್. ಅವ್ರನ್ನ ಶಿಫ್ಟ್ ಮಾಡ್ತೀವಿ. ದೇರ್ ಬೈ ಅಲ್ಲಿ ಸ್ವಲ್ಪ ಅವರು ಎಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ದಾರೆ, ಹಾಗೆ ಅನ್ನೋ ಮಾತೇನಿದೆ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಕೆಲಸವನ್ನ ಮಾಡ್ತೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್, ಪರಪ್ಪನ ಅಗ್ರಹಾರದಲ್ಲಿ ನಾ ಹೇಳಿದಾಗ 5,000 ಜನ ಇದ್ದಾರೆ. ಅವರೆಲ್ಲರೂ ಒಟ್ಟೊಟ್ಟಿಗೆ ಇರ್ತಾರೆ. ಗಂಡಸರು ಹೆಂಗಸರು ಬೇರೆ ಅಂತ ಮಾಡಿದ್ರು ಕೂಡ ಅಂಡರ್ ಟ್ರಯಲ್ಸು, ಕನ್ವಿಕ್ಸು ಇವರೆಲ್ಲ ಒಂದೇ ಕಡೆನೇ ಇದ್ದು ಬಿಡ್ತಾರೆ. ನೋಡಿ, ಕೈದಿಗಳಿಗೆ ಆತಿಥ್ಯ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತಲೆದಂಡ ಆಗಿರೋದ್ರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತಾಡ್ತಾ ಇದ್ರು. 3 ಅಧಿಕಾರಿಗಳ ತಲೆದಂಡವಾಗಿದೆ. ಅಶೋಕ್ ಭಜಂತ್ರಿ, ಮ್ಯಾಗೇರಿ ಹಾಗೇನೆ ಕೆ ಸುರೇಶ್. ಜೈಲು ಅಧೀಕ್ಷಕರಾಗಿರುವಂತಹ ಕೆ ಸುರೇಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸುರೇಶ್ ಜಾಗಕ್ಕೆ ಮೊದಲ ಬಾರಿಗೆ IPS ಅಧಿಕಾರಿಯ ನೇಮಕ ಆಗಿರೋದು. ಇನ್ನ ಅಶೋಕ್ ಭಜಂತ್ರಿ, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಮ್ಯಾಗೇರಿ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಇನ್ನ ತಕ್ಷಣವೇ ಜಾರಿಗೆ ಬರುವಂತೆ ಜೈಲು ಅಧೀಕ್ಷಕ ಕೆ ಸುರೇಶ್ ಅವರ ವರ್ಗಾವಣೆ ಕೂಡ ಆಗಿದೆ. ಇನ್ನ ಅವ್ರ ಜಾಗಕ್ಕೆ ಇನ್ಮೇಲೆ IPS ಅಧಿಕಾರಿಯ ನೇಮಕ ಮಾಡೋದಕ್ಕೆ ಗೃಹ ಇಲಾಖೆ ನಿರ್ಧಾರ ಮಾಡಿದೆ. ಜೈಲು ಅಧೀಕ್ಷಕ ಕೆ ಸುರೇಶ್ ಅವರನ್ನ ವರ್ಗಾವಣೆ ಮಾಡಿ ಆ ಅಧೀಕ್ಷಕ ಹುದ್ದೆಗೆ ಇನ್ಮುಂದೆ IPS ಅಧಿಕಾರಿಯ ನೇಮಕ ಮಾಡೋದಕ್ಕೆ ನಿರ್ಧಾರ ಮಾಡಿ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ? ಈ ಹಿಂದೆಯೂ ಕೂಡ ಈ ರೀತಿ ಘಟನೆಗಳು ನಡೆದಾಗ ಒಂದಿಬ್ಬರನ್ನ ಸಸ್ಪೆಂಡ್ ಮಾಡಿದ್ರು. ಈಗ ಮತ್ತೆ 3 ತಲೆದಂಡ ಆಗಿದೆ. ಇಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತಾ? ಮತ್ತೆ ಅದೇ ರೀತಿಯ ಅಕ್ರಮಗಳು, ಮತ್ತೆ ಅದೇ ರೀತಿಯ ಸಸ್ಪೆನ್ಷನ್ ರಿಪೀಟ್ ಆಗುತ್ತಾ? ಕಟ್ಟುನಿಟ್ಟಿನ ಕ್ರಮದ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ವಿ. ಖಂಡಿತ ಶ್ರೀಪಾದ್, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ತಲೆದಂಡ ಯಾವಾಗ, ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಈ ಬೆನ್ನಲ್ಲೇ 3 ಅಧಿಕಾರಿಗಳ ತಲೆದಂಡ ಆಗಿದೆ. ಓರ್ವ ಅಧಿಕಾರಿ ಇಲ್ಲಿ ವರ್ಗಾವಣೆಯಾಗಿದ್ರೆ ಇನ್ನಿಬ್ಬರನ್ನ ಅಮಾನತು ಮಾಡುವಂತ ಕೆಲಸವನ್ನ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಅಲ್ಲಿ ಒಳಗಡೆ ನಡೀತಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡೋದಕ್ಕೆ, ಜೊತೆಗೆ ಒಳಗಡೆ ವಿಡಿಯೋಗಳಾಗ್ತಿರ್ಬೋದು, ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರ ವಿರುದ್ಧ ತನಿಖೆ ನಡೆಸಿ ಒಂದು ವರದಿಯನ್ನ ಕೊಡುವಂತೆ ಈಗಾಗಲೇ ಎಡಿಜಿಪಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಎಡಿಜಿಪಿ ಹಿತೇಂದ್ರ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಹಿರಿಯ IPS ಅಧಿಕಾರಿಗಳನ್ನ ನೇಮಕ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಓನ್ಲಿ ಪರಪ್ಪನ ಅಗ್ರಹಾರ ಜೈಲು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಜೈಲುಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಿದೆ, ಅಲ್ಲಿ ಯಾವ್ಯಾವ ಕೈದಿಗಳನ್ನ ಯಾವ ರೀತಿ ನೋಡ್ಕೊಳ್ಳಲಾಗ್ತಿದೆ, ಒಳಗಡೆ ಇದೇ ರೀತಿಯಾದಂತಹ ಸೌಲಭ್ಯಗಳನ್ನ ಅಲ್ಲೂ ಕೂಡ ಕಲ್ಪಿಸಲಾಗ್ತಿದ್ಯಾ, ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡ ಏನೆಲ್ಲ ಆಗ್ತಿದೆ, ಎಷ್ಟು ಅಧಿಕಾರಿಗಳಿದ್ದಾರೆ, ಯಾವ ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಜೊತೆಗೆ ಯಾವ್ಯಾವ ಆರೋಪಿಗಳಿಗೆ, ಅಂದ್ರೆ ಈಗಾಗಲೇ ಎಷ್ಟು ವಿಡಿಯೋಗಳೆಲ್ಲ ವೈರಲ್ ಆಗಿದೆಯಲ್ಲ ಆ ಒಂದು ವಿಡಿಯೋಗಳ ಸತ್ಯಾಸತ್ಯತೆ ಏನು, ಯಾವಾಗ ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಲಾಗಿದೆ, ಯಾವಾಗ ಅವುಗಳನ್ನ ಶೇರ್ ಮಾಡಲಾಗಿದೆ, ಈ ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡುವಂತೆ ಹಿತೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸಮಿತಿಯನ್ನ ನಡೆಸಿ ಅದಕ್ಕೆ ಆ ಒಂದು ಸಮಿತಿಗೆ ಸೂಚನೆಯನ್ನ ನೀಡುವಂತ ಕೆಲಸವನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಶುರು ಆಗುತ್ತೆ. ನೀವು ಹೇಳಿದಾಗೆ ಕಳೆದ ಬಾರಿ ಒಂದು 2 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. 1 ವರ್ಷ ಕಳೆಯೋದ್ರಲ್ಲೇ ಮತ್ತೆ ಈ ರೀತಿಯಾದಂತಹ ಅಕ್ರಮಗಳು ಬೆಳಕಿಗೆ ಬರ್ತಿದ್ದಾವೆ. ಒಳಗಡೆ ಇನ್ನೂ ಕೂಡ ರಾಜ್ಯಾತಿಥ್ಯ ಕೊಡುವಂತದ್ದು ನಿಂತಿಲ್ಲ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಕೂಡ ಇದೆ. ಆದ್ರೆ ಈ ಬಾರಿ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ. ಆ ಒಂದು
ಸಮಿತಿ ಆ ಒಂದು ಸಮಿತಿಯಲ್ಲಿ ಹಿರಿಯ IPS ಅಧಿಕಾರಿಗಳಿದ್ದಾರೆ. ADGP ಹಿತೇಂದ್ರ ಆಗಿರ್ಬೋದು, ಜೊತೆಗೆ IPS ಅಧಿಕಾರಿ ಆಗಿರುವಂತಹ ಸಂದೀಪ್ ಪಾಟೀಲ್ ಅವರು ಕೂಡ ಇದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ IPS ಅಧಿಕಾರಿಗಳು ಕೂಡ ಈಗ ಈ ಒಂದು ಸಮಿತಿಯ ನೇತೃತ್ವದಲ್ಲಿ ಏನೆಲ್ಲ ತನಿಖೆಯನ್ನು ನಡೆಸ್ತಾರೆ, ಏನೆಲ್ಲ ವರದಿಯನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇಲ್ಲಿ ಈ ಒಂದು ವಿಡಿಯೋಗಳ ಸತ್ಯಾಸತ್ಯತೆ ಜೊತೆಗೆ ಒಳಗಡೆ ಏನೆಲ್ಲ ಆಗ್ತಿದೆ ಅನ್ನುವಂತ ಅಕ್ರಮ ಆಗಿರ್ಬೋದು, ಜೊತೆಗೆ ಆ ಒಂದು ಅಕ್ರಮಕ್ಕೆ ಯಾರೆಲ್ಲ ಸಾಥ್ ಕೊಡ್ತಿದ್ದಾರೆ ಅವಂತ ಅಧಿಕಾರಿಗಳ ವಿರುದ್ಧವೂ ಕೂಡ ಈ ಒಂದು ತನಿಖೆಯಲ್ಲಿ ರಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಸಸ್ಪೆಂಡ್ ಆಗಿರುವಂತಹ ಅಧಿಕಾರಿಗಳ ವಿರುದ್ಧವೂ ಕೂಡ ಈ ಒಂದು ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಂದ್ರೆ ಇಲಾಖಾ ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಇದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ರಾಜ್ಯದ ಮಾನ ಮರ್ಯಾದೆ ಕೂಡ ಇಲ್ಲಿ ಹೋಗ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಟೆರರಿಸ್ಟ್ಗಳಿಗೂ ಕೂಡ ಜೈಲಿನಲ್ಲಿಯೇ ಮೊಬೈಲ್ ಸಿಗುತ್ತೆ ಅಂತಂದ್ರೆ ಅವರು ಯಾವ ಕೆಲಸಕ್ಕಾದ್ರೂ ಕೂಡ ಅಲ್ಲಿ ಮುಂದಾಗಬಹುದು ಅನ್ನುವಂತ ಅನುಮಾನ ಇರುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಏನೆಲ್ಲ ಆಗ್ತಿದೆ ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಈಗ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸವನ್ನ ನಿರ್ವಹಿಸುವಂತ ಕೆಲಸವನ್ನು ಮಾಡ್ತಾರೆ. ADGP ಹಿತೇಂದ್ರ ಅವರ ನೇತೃತ್ವದಲ್ಲಿ ತನಿಖೆ ಶುರುವಾಗುತ್ತೆ. ಒಂದು ಅಧಿಕಾರಿಗಳ ವಿರುದ್ಧವೂ ಕೂಡ ತನಿಖೆ ಆಗುತ್ತೆ. ಜೊತೆಗೆ ಒಳಗಡೆ ಆಗಿರುವಂತಹ ವಿಡಿಯೋಗಳ ಬಗ್ಗೆಯೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಸಮಿತಿಯ ಕಾರ್ಯವೈಖರಿ ಹೇಗಿರುತ್ತೆ, ಇದರ ಜೊತೆಗೆ ಇಷ್ಟು ದಿನಗಳ ಕಾಲ KSPS ರ್ಯಾಂಕಿಂಗ್ ನ ಅಧಿಕಾರಿಯನ್ನ ಸೂಪರಿಂಟೆಂಡೆಂಟ್ ಆಗಿ ಅಂದ್ರೆ ಜೈಲು ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮೊದಲ ಬಾರಿಗೆ IPS ಅಧಿಕಾರಿಯನ್ನ ಸೂಪರಿಂಟೆಂಡೆಂಟ್ ಆಗಿ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡುವಂತ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗ್ತಿದೆ. ಇಷ್ಟರ ನಡುವೆ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ರೀತಿಯಾಗಿ ರಿಪೀಟ್ ಆಗುತ್ತಾ ಅಥವಾ ಇನ್ಮೇಲಾದ್ರೂ ಜೈಲಿನಲ್ಲಿ ನಡೆಯುವಂತ ಅಕ್ರಮಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶ್ರೀಪಾದ್, ಮಾದೇಶ್, ಈಗ ಜೈಲಲ್ಲಿ ನಶೆಯ ಪದಾರ್ಥಗಳು ಸಿಕ್ಕಿದ್ದು, ಇವರ ಐಷಾರಾಮಿ ಜೀವನ, ಅವ್ರಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆ ಇವೆಲ್ಲವೂ ಹೇಗೆ ಸಾಧ್ಯ ಆಯ್ತು? ಹೇಗೆ ಯಾವ ರೀತಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ರು? ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಏನಾದ್ರು ಮಾತಾಡಿದ್ರ ಹೇಗೆ? ಖಂಡಿತ ಶ್ರೀಪಾದ್, ಈ ಬಗ್ಗೆಯೂ ಕೂಡ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಜೈಲಿನ ಕಂಪ್ಲೀಟ್ ಅಥಾರಿಟಿ ಏನಿರುತ್ತೆ ಅದು 3 ಅಧಿಕಾರಿಗಳ ಸಂಬಂಧ ಇರುತ್ತೆ. ಜೈಲು ಸೂಪರಿಂಟೆಂಡೆಂಟ್, ಚೀಫ್ ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಸೂಪರಿಂಟೆಂಡೆಂಟ್ ಆಗಿರ್ಬೋದು, ಮತ್ತೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಧಿಕಾರಿಗಳೇನಿರ್ತಾರೆ ಈ 3 ಜನರ ನೇತೃತ್ವದಲ್ಲಿ ಜೈಲನ್ನ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಆ ಒಂದು ಅಧಿಕಾರಿಗಳೇ ಇಲ್ಲಿ ಜವಾಬ್ದಾರಿಯನ್ನ ವಹಿಸಲಾಗಿರುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತೆ ಕಾಣುತ್ತೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸ ಆಗಿದೆ. ADGP ಹಿತೇಂದ್ರ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಆ ಒಂದು ವರದಿ ಏನ್ ಕೊಡುತ್ತೆ, ಆ ಒಂದು ಸಮಿತಿ ಏನೆಲ್ಲ ವರದಿ ಕೊಡುತ್ತಲ್ಲ ಅದರ ಆಧಾರದ ಮೇಲೆ ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದಾಗಿರ್ಬೋದು, ಒಂದಷ್ಟು ಜನರನ್ನ ಅಮಾನತು ಮಾಡುವಂತ ಕೆಲಸ ಕೂಡ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ 3 ಜನರ ತಲೆದಂಡ ಆಗಿದೆ. ಇಬ್ಬರನ್ನ ಅಮಾನತು ಮಾಡಿದ್ರೆ ಒಬ್ಬರನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಒಳಗಡೆ ಇರುವಂತ ಬೇರೆ ಬೇರೆ ಅಧಿಕಾರಿಗಳು ಕೂಡ ಅಂದ್ರೆ ಜೈಲಿನ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತ ಶಂಕೆ ಸಾಕಷ್ಟಿದೆ. ಯಾಕಂದ್ರೆ ಒಳಗಡೆ ಈ ಮಟ್ಟಿಗೆ ಒಂದಷ್ಟು ವಸ್ತುಗಳು ಹೋಗುತ್ತೆ, ಮೊಬೈಲ್ ಹೋಗುತ್ತೆ, ಒಳಗಡೆ ಪಾರ್ಟಿ ಮಾಡ್ತಾರೆ, ಆ ಲೆವೆಲ್ಗೆ ವಿಡಿಯೋಗಳನ್ನ ಮಾಡಿ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ನಿಜಕ್ಕೂ ಕೂಡ ಒಳಗಡೆ ಬೇರೆ ಬೇರೆ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇಲ್ಲಿ ಭಾಗಿಯಾಗಿರೋದು 100% ಸತ್ಯ ಅನ್ಲೇಬೇಕಾಗುತ್ತೆ. ಯಾಕಂದ್ರೆ ಒಳಗಡೆ ಅಷ್ಟೊಂದು ಜೋರಾಗಿ ಪಾರ್ಟಿ ಮಾಡ್ತಿದ್ರು ಕೂಡ ಅಲ್ಲಿ ಅಧಿಕಾರಿಗಳು ಹೋಗಿ ಅದನ್ನ ತಡೆಯುವಂತದ್ದಾಗಿರ್ಬೋದು, ಅಲ್ಲಿ ಕ್ರಮ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಮೊಬೈಲ್ ಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಲಾಗಿಲ್ಲ. ಆದ್ರೂ ಕೂಡ ಒಳಗಡೆ ಹೊರಗಡೆ ವಿಡಿಯೋ ಬರುವಂತ ಲೆವೆಲ್ಗೆ, ಹೊರಗಡೆ ವಿಡಿಯೋಗಳು ಲೀಕ್ ಆಗುವಂತ ಲೆವೆಲ್ಗೆ ಅಲ್ಲಿ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯನ ವಹಿಸಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳು ಅವರ ವಿರುದ್ಧ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಅವರ ವಿರುದ್ಧವೂ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಸಮಿತಿ ಮಾಡಲಾಗುತ್ತೆ. L&O ADGP ಆಗಿರುವಂತಹ ಹಿತೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಸಮಿತಿಯನ್ನ ರಚನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಿತಿ ಏನೆಲ್ಲ ತನಿಖೆ ಮಾಡುತ್ತೆ, ತನಿಖೆ ವರದಿಯಲ್ಲಿ ಏನಿರುತ್ತೆ, ಈಗ ಆಗಿರುವಂತಹ ರಿಲೀಸ್ ಆಗಿರುವಂತಹ ವಿಡಿಯೋಗಳು ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಆ ಒಂದು ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ. ಮುಂದಿನ ಹಂತದಲ್ಲಿ ಈ ಒಂದು ಜೈಲಿನಲ್ಲಿ ಅಂದ್ರೆ ಪರಪ್ಪ ಅಗ್ರಹಾರ ಜೈಲಿನಲ್ಲಿ 5 ವರ್ಷಗಳಿಂದ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸವನ್ನ ಮಾಡ್ತಿದ್ರಲ್ಲ ಅವರೆಲ್ಲರನ್ನು ಕೂಡ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮುಂದಿನ ಹಂತದಲ್ಲಿ ತನಿಖೆ ವೇಳೆ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಶ್ರೀಪಾದ್.